ಮುಗುಳು ಕೋಡದ ಯಲ್ಲಾಲಿಂಗ ಮಹಾರಾಜ 6 ಅಡಿಯ ಜಾಗದೊಳಗ 3 ದಿನಗಳ ಕಾಲ ಯಾವಾಗ ಒಳಗ ಅದಿಗಿಕೊಂಡು ಕುಂತ ಜಾಗದೊಳಗ 7 ಕೋಟಿ ಜಪವನ್ನ ಮಾಡಿ ಮೃತ್ಯುವನ್ನ ಗೆದ್ದಿರ್ತಕ್ಕಂಥ ಮೃತ್ಯುಂಜಯ ಅದು ಮುಗುಳು ಕೋಡದ ಯಲ್ಲಾಲಿಂಗ ಮಹಾರಾಜ ಕುಂತ ಜಾಗದೊಳಗ 7 ಕೋಟಿ ಜಪವನ್ನ ಮಾಡಿದ ಸಿದ್ಧಲಿಂಗ ಮಹಾರಾಜ ಧನ್ಯ ಎಲ್ಲಪ್ಪ, ನಿನ್ನನ್ನ ಶಿಷ್ಯನಾಗಿ ಪಡೆದಿದ್ದು ನಾನು ಧನ್ಯ ಅಂತ ತಿಳ್ಕೊಂಡು ಬಂದ. ಕಾವಿ ಬಟ್ಟೆಗಳನ್ನ, ವಿಭೂತಿಯನ್ನ, ರುದ್ರಾಕ್ಷಿಯನ್ನ, ಜೋಳಿಗೆಯನ್ನ, ದತ್ತವನ್ನ ಯಲ್ಲಾಲಿಂಗ ಮಹಾರಾಜನಿಗೆ ಆಶೀರ್ವಾದವನ್ನ ಮಾಡಿ, ಇಲ್ಲಪ್ಪ ಹೋಗು, ಅನೇಕ ವರ್ಷಗಳ ಕಾಲ ಲೋಕ ಸಂಚಾರವನ್ನ ಮಾಡು. ಯಲ್ಲಾಲಿಂಗ ಮಹಾರಾಜ ಗುರುವಿನ ಸೇವೆಯನ್ನ 12 ವರ್ಷ ಮಾಡಿದ್ದ. 12 ವರ್ಷ ನಿರಗ್ರಹವಾಗಿ. ಕಾರಣ, ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ ಉಂಟು, ಲಿಂಗ ಸೇವೆ ಮಾಡಿದರೆ ಪರದಲ್ಲಿ ಸುಖ ಉಂಟು, ಜಂಗಮ ಸೇವೆ ಈಶನ ಸೇವೆ ಅಂತ ತಿಳ್ಕೊಂಡು 12 ವರ್ಷ ಗುರು ಸೇವೆಯನ್ನ ಮಾಡಿದ ಯಲ್ಲಾಲಿಂಗ ಮಹಾರಾಜ, ಹೋಗು ಒಂದಿಷ್ಟು ಲೋಕ ಸಂಚಾರವನ್ನ ಮಾಡು, ನಿನ್ನಿಂದ ಅನೇಕ ಜನಗಳ ಕಣ್ಣೀರು ಒರೆಸಬೇಕಾಗ್ಯದ, ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಡುವೆ, ಸಂತಾನ ಆಶೀರ್ವಾದ ಮಾಡಬೇಕಾಗ್ಯದ, ಬರಡಾಗಿರುವಂಥ ಭೂಮಿಗೆ ಮೇಘರಾಜನನ್ನ ತರಬೇಕಾಗ್ಯದ, ತಪಸ್ಸು ಮಾಡುವಂಥ ತಪಸ್ವಿ ಯಲ್ಲಾಲಿಂಗ ಮಹಾರಾಜ, ನಿನ್ನ ಬದುಕ ಕೆಲವು ವರ್ಷಗಳ ಕಾಲ ನಿಂತು ನೀರಾಗದೆ ಹರಿಯುವ ನೀರಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಆಶೀರ್ವಾದವನ್ನು ಪಡೆದುಕೊಂಡು ಲಚ್ಚಾಣದಿಂದ ಹೊಳಿ ವಾಸಿಗೆ ಬರ್ತಾನೆ ಯಲ್ಲಾಲಿಂಗ ಮಹಾರಾಜ. ಅಲ್ಲಿ ಹೊನ್ನಲಿಂಗ ಮಹಾರಾಜ ಅಂತ ತಿಳ್ಕೊಂಡು ಆಗಿ ಹೋಗ್ತಾನೆ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಅನೇಕ ಶಿಷ್ಯರೊಳಗ ಹೊನ್ನಲಿಂಗ ಮಹಾರಾಜ ಅನ್ನುವಂತವ ಮಹಾ ತಪಸ್ವಿ. ಆ ಹೊನ್ನಲಿಂಗ ಮಹಾರಾಜ ನಡೆಯುವಾಗ, ನುಡಿಯುವಾಗ, ಏಳುವಾಗ, ಕೂಡುವಾಗ ಸಿದ್ಧಲಿಂಗ 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 ಅಂತ ಧ್ಯಾನವನ್ನ ಮಾಡ್ತಿದ್ದ. ತನ್ನ ತಪಸ್ಸಿನ ಬಲದಿಂದ ಹೊನ್ನಲಿಂಗ ಮಹಾರಾಜರ ಹತ್ರ ಒಂದು ವಸ್ತು ಇತ್ತು, ಅದು ಸಾಲಿಗ್ರಾಮ ಅನ್ನುವಂಥ ವಸ್ತು. ಅವರಲ್ಲಿ ಇರಬೇಕಾದ್ರೆ ಬೇಡಿದ್ದನ್ನ ಕೊಡುವಂತ ತಾಕತ್ತ ಆ ಸಾಲಿಗ್ರಾಮದೊಳಗಿತ್ತು. ಹೊನ್ನಲಿಂಗ ಮಹಾರಾಜರು ಯಾವಾಗ ಹೊಳಿ ಬಾಸಿಗೆ ಒಳಗಿರಬೇಕಾದ್ರ ಭಕ್ತರ ಮನೆಗೆ ಹೋಗುವಂತ ವಾಡಿಕೆ ಹೊನ್ನಲಿಂಗ ಮಹಾರಾಜರದು. ಹೇಗ ಹೋಗ್ತಿದ್ರು ಅಂತಂದ್ರ ಕರೆದವರ ಮನೆಗೆ ಹೋಗಿ ಆಶೀರ್ವಾದವನ್ನ ಮಾಡಿ ಬರುವಂತ ಹೊನ್ನಲಿಂಗ ಮಹಾರಾಜ ಅದೇ ಊರಿನ ಕುಲಕರ್ಣಿಯವರ ಮನೆಗೆ ಆಗಾಗ ಹೋಗಿ ಅವರ ಮನೆ ಒಳಗ ಪ್ರಸಾದವನ್ನ ಮಾಡಿ ಪೂಜೆಯನ್ನ ಮುಗಿಸಿಕೊಂಡು ತಪಸ್ಸನ್ನ ಮುಗಿಸಿಕೊಂಡು ಮಠದೊಳಗೆ ಬಂದು ಇರುತ್ತಿರುವಂತ ಸಂದರ್ಭದೊಳಗ ಹೊನ್ನಲಿಂಗ ಮಹಾರಾಜ ಎಂತ ತಪಸ್ವಿ ಇದ್ದ ಅನ್ನ ಕೇಳ್ತೀನಿ ಮಗ. ಹರಿಯುವ ನದಿ ಮ್ಯಾಗ ಪದ್ಮಾಸನವನ್ನ ಹಾಕಿಕೊಂಡು ಮುಳುಗುತ್ತಿದ್ದಿಲ್ಲ, ಆ ಕಡೆ ಸರಿದಾಡ್ತಿದ್ದಿಲ್ಲ. ಪದ್ಮಾಸನ ಹಾಕೊಂಡು ಕೂತ್ರು ಅಂತಂದ್ರ ನೀವು ಹ್ಯಾಂಗ ಕೂಡ್ತಿದ್ರಿ ಆ ರೀತಿಯಾಗಿ ಅನೇಕ ದಿನಗಳ ಕಾಲ, ಅನೇಕ ಗಂಟೆಗಳ ಕಾಲ ಹರಿಯುವ ನೀರಿನೊಳಗ ಪದ್ಮಾಸನವನ್ನು ಹಾಕಿಕೊಂಡು ತಪವನ್ನ ಗೈದಿರುವಂತ ತಪಸ್ವಿನೇ ಅದು ಹೊನ್ನಲಿಂಗ ಮಹಾರಾಜರನ್ನುವಂಥದನ್ನ ನಾವು ಯಾವತ್ತೂ ಮರಿಬಾರ್ದು. ಅಂತ ಹೊನ್ನಲಿಂಗ ಮಹಾರಾಜ ಯಾವಾಗ ಕುಲಕರ್ಣಿಯವರ ಮನೆ ಒಳಗೆ ವಸ್ತಿ ಮಾಡ್ತಿದ್ರು ಆಗಾಗ ಹೋಗಿ ಆ ಮನೆಗೆ ಊರ ಗೌಡನೂ ಸಹಿತ ಬರುತ್ತಿದ್ದ. ಊರ ಗೌಡರು ಕುಲಕರ್ಣಿಯವರು ಹೊನ್ನಲಿಂಗ ಮಹಾರಾಜರು ಕುಲಕರ್ಣಿ ಮನೆ ಆಗಿರಬೇಕಾದ್ರ ಸಾಲಿಗ್ರಾಮ ಇರುವುದನ್ನ ತಿಳ್ಕೊಂಡಿರುವಂತವ ಕುಲಕರ್ಣಿ ಊರ ಗೌಡ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಅನೇಕ ಶಿಷ್ಯರೊಳಗ ಹೊಲಿವಾಸಿಗೆಯ ಹೊನ್ನಲಿಂಗ ಮಹಾರಾಜ ತನ್ನ ಹತ್ರ ಇರುವಂತ ಆ ಒಂದು ಸಾಲಿಗ್ರಾಮದಿಂದ ದಾಸೋಹವನ್ನು ಮಾಡುತ್ತಾ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ಬೇಡಿದವರಿಗೆ ಬೇಡಿದ್ದನ್ನ ಕರುಣಿಸುತ್ತಾ ಇರುತ್ತಿರುವಂತ ಸಮಯದೊಳಗ ಹೊಲಿವಾಸಿಗೆಯ ಕುಲಕರ್ಣಿ ಊರ ಗೌಡ ಹೊನ್ನಲಿಂಗ ಮಹಾರಾಜರು ಬೇಡಿದವರಿಗೆ ಬೇಡಿದು ಕೊಡ್ತಾರ, ಹೇಗೆ ಕೊಡ್ತಾರ
ಹೊನ್ನಲಿಂಗ ಮಹಾರಾಜನಿಗೆ ಕೇಳ್ತಾನೆ, ಯಪ್ಪ ಯಾವಾಗ ಏನು ಕೇಳ್ತೀವಿ ಅದೆಲ್ಲವನ್ನ ಕೊಡ್ತೀನು ಅಂತಂದಾಗ ಬೇಕಾದ ಕೇಳಿ ಅದನ್ನ ಕರುಣಿಸ್ತೀನಂದಾಗ ಈ ಜಾಗದೊಳಗ ನನಗ ಶಾವಿಗೆ ಬೇಕು ಅಂದ ಕುಲಕರ್ಣಿ. ಉಣ್ಣಕ್ಕ ಪ್ರಸಾದ ಮಾಡಕ್ಕ ಶಾವಿಗೆ ಬೇಕು ಅಂತ ತಿಳ್ಕೊಂಡು ಕೇಳಬೇಕಾದ್ರ ಹೊನ್ನಲಿಂಗ ಮಹಾರಾಜ ಅಂತಾನ, ಗುರುವಿನ ಪ್ರಸಾದ ಸಿಗಬೇಕು ಅಂತಂದ್ರ ಎದಿಶಟಿಸಿ ಕೇಳಿದರ ಏನೇನು ಸಿಗಂಗಿಲ್ಲ ತಮ್ಮ, ಬಾಗಿ ಕೇಳು, ಭಕ್ತಿಯಿಂದ ಕೇಳು, ವಿನಯದಿಂದ ಕೇಳು, ಕಿಂಕರತ್ವದಿಂದ ಕೇಳು, ಬೇಕಾದ ಸಿಗುತ್ತದಂದಾಗ ಆ ಹೊನ್ನಲಿಂಗ ಮಹಾರಾಜರ ಶಕ್ತಿಯನ್ನ ತಿಳ್ಕೊಳ್ಬೇಕಂತ ತಿಳ್ಕೊಂಡು, ಯಪ್ಪ ಸಿದ್ಧಲಿಂಗ ನನಗ ಶಾವಿಗೆ ಬೇಕಂತ ತಿಳ್ಕೊಂಡು ಯಾವಾಗ ಕಿಂಕರತ್ವದಿಂದ ಕೇಳಿದ ತನ್ನ ಜೋಳಿಗೆ ಒಳಗಿರುವಂತ ಸಾಲಿಗ್ರಾಮವನ್ನು ತೆಗೆದು ಎಲ್ಲ ಆ ಹೊನ್ನಲಿಂಗ ಮಹಾರಾಜ ಎದುರುಗಡೆ ಇರುವಂತ ಪ್ರತ್ಯಯ ಮ್ಯಾಗ ವರದ ಹಸ್ತವನ್ನ ಇಟ್ಟ, ಮ್ಯಾಗ ಹೊಚ್ಚಿದ ವಸ್ತ್ರವನ್ನು ತೆಗೆದ ಸಾಲಿಗ್ರಾಮವನ್ನು ಮುಟ್ಟಿಸಿದಾಗ ಬರಿದಾದ ಕತ್ತಿ ಒಳಗ ಶಾವಿಗೆಯನ್ನು ಸೃಷ್ಟಿ ಮಾಡಿದ ಅದು ಹೊನ್ನಲಿಂಗ ಮಹಾರಾಜ ಅನ್ನುವಂಥದನ್ನ ನಾವು ಯಾವತ್ತು ಮರಿಬಾರದು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಶಿಷ್ಯ ಹೊನ್ನಲಿಂಗ ಮಹಾರಾಜ. ಆ ಹೊನ್ನಲಿಂಗ ಮಹಾರಾಜರು ಆ ಗೌಡ ಕೇಳ್ತಾರ, ನಿನಗೇನು ಬೇಕಾಗ್ಯದ ಗೌಡ? ಅವಾಗ ಗೌಡಂದ, ನನಗ ಹೋಳಿಗೆ ಬೇಕಾಗ್ಯದಂದ. ಸಾಲಿಗ್ರಾಮ ಬೇಡಿದನ್ನ ಸಾಧಿಸಿದನ್ನ ಕರುಣಿಸುವಂತ ಸಾಲಿಗ್ರಾಮ. ಗೌಡ ಹೋಳಿಗೆ ಬೇಕು ಅಂತಂದಾಗ ತನ್ನ ಜೋಳಿಗೆ ಒಳಗಿರುವಂತ ಸಾಲಿಗ್ರಾಮವನ್ನು ಹಿಡಿದುಕೊಂಡು ಲಕ್ಷಾಣದ ಸಿದ್ಧಲಿಂಗ ಮಹಾರಾಜನ ಧ್ಯಾನವನ್ನ ಮಾಡಿದ್ರ ಅದೇ ಸಮಯಕ್ಕ ಒಬ್ಬ ಭಕ್ತ ಬಂದು ಸಾಲಿಗ್ರಾಮವನ್ನ ಇಟ್ಟುಕೊಂಡಿರುವಂತ ಹೊನ್ನಲಿಂಗ ಮಹಾರಾಜರ ಪಾದಕ್ಕ ಹೋಳಿಗೆಯನ್ನು ತಂದು ಸಮರ್ಪಣೆಯನ್ನ ಮಾಡಿದ್ದ. ಗೌಡ ಮಾಡು ನೀ ಪ್ರಸಾದ ಅಂದ. ವಿಚಾರ ಮಾಡಿದರು ಹೊಳಿಬಾಸಿಗೆಯ ಕುಲಕರ್ಣಿ ಊರ ಗೌಡ ನಿರ್ಧಾರ ಮಾಡ್ತಾರ, ಹೊನ್ನಲಿಂಗ ಮಹಾರಾಜನ ಹತ್ರ ಸಾಲಿಗ್ರಾಮ ಅದ ಅಂದ್ರ ಅದು ಹತ್ರ ಇತ್ತು ಅಂದ್ರ ಬೇಡಿತನ್ನ ಸಿಗ್ತದ. ಈ ಸಾಲಿಗ್ರಾಮ ನಮ್ಮ ಕೈಯ ವಶ ಆಗ್ಬೇಕಾಗಿತ್ತು ಅಂದ್ರ ಈ ಹೊನ್ನಲಿಂಗ ಮಹಾರಾಜ ಬದುಕಬಾರದು ಅಂದರು. ಸ್ವಾಮಿ ಮಹಾತ್ಮರಂತ ವಿಚಾರ ಮಾಡಲಿಲ್ಲ, ಸ್ವಾಮಿಗಳಂತ ವಿಚಾರ ಮಾಡಲಿಲ್ಲ, ಶರಣರು ಅಂತ ವಿಚಾರ ಮಾಡಲಿಲ್ಲ, ತಪಸ್ವಿಗಳಂತ ವಿಚಾರ ಮಾಡಲಿಲ್ಲ. ಬದುಕೇನಾಗ್ಯದ ಅಂತಂದ್ರ ನನ್ನ ಮುಂದೆ ಯಾರ ಅದಾರ ಅನ್ನುವಷ್ಟರ ಮಟ್ಟಿಗೆ ಬದುಕ ನಡೆದಾದ. ಸ್ವಾಮಿ ಶರಣರ ಜೊತೆಗೆ ಮಹಾತ್ಮರ ಜೊತೆಗೆ ಜ್ಞಾನಿಗಳ ಜೊತೆಗೆ ಸರಸ ಆಡಿದ್ರೆ ಏನಾಗ್ತದ? ಹಾವಿನ ಹೆಡೆಯ ಹಿಡಿದುಕೊಂಡು ಕೆನ್ನೆಯ ತುರಿಸಿಕೊಂಬಂತೆ. ಈಗ ಕೆನ್ನೆ ಗಲ್ಲ ತುರ್ಸೋಕತ್ತದಂತ ತಿಳ್ಕೊಂಡು ಹಾವಿನ ಹೆಡಿ ಹಿಡ್ಕೊಂಡು ತುರ್ಸಕ್ ಸಾಧ್ಯದ ಏನು? ಉರಿಯ ಕೊಳ್ಳೆ ಹಿಡಿದುಕೊಂಡು ಮಂಜೆಯ ಹಿಕ್ಕು ಬಿಡಿಸಿಕೊಂಡಂತೆ ಇವತ್ತ ತಲಿ ಬಾಳ ಇದು ಆಗ್ಯದಂತ ತಿಳ್ಕೊಂಡು ಹನಗಿ ತಗೊಂಡು ಬಾಚ್ಕೊಳ್ಬೇಕೆ ವಿನಃ ಆ ಉರಿ ಕೊಲ್ಲಿ ತಗೊಂಡು ಅದು ಬಾಚ್ಕೋಕ್ ಸಾಧ್ಯ ಇಲ್ಲ. ಆ ದಿಶಿ ಒಳಗ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದೊಡೆ ಸುಣ್ಣದ ಕಲ್ಲು ಮಡಿವಿನೊಳಗೆ ಕಟ್ಟುಕೊಂಡು ಮಡವು ಬಿದ್ದಂತೆ. ಇವ ಹೊನ್ನಲಿಂಗ ಮಹಾರಾಜ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜನ ಶಿಷ್ಯ ಅದಾನ, ಮಹಾ ತಪಸ್ವಿ ಅದಾನ. ಹರಿಯುವ ನೀರಿನೊಳಗೆ ಪದ್ಮಾಸನವನ್ನ ಹಾಕಿ ತಪವನ್ನ ಮಾಡಿದವದಾನ. ಬೇಡಿದಾಗ ಬೇಡಿದ್ದ ಪ್ರಸಾದವನ್ನ ನೀಡಿದವದಾನ. ಇವನ ಮ್ಯಾಗ ನಾವು ಏನೇನು ಪ್ರಯೋಗ ಮಾಡಬಾರದು ಅನ್ನೋ ಮರೆತು ಊರ ಗೌಡ ಕುಲಕರ್ಣಿಯವರು ಹೊನ್ನಲಿಂಗ ಮಹಾರಾಜನ ಹತ್ತರಿರುವಂತ ಸಾಲಿಗ್ರಾಮವನ್ನ ಪಡ್ಕೊಳ್ಬೇಕಂತ ತಿಳ್ಕೊಂಡು ಕುಲಕರ್ಣಿ ಮನೆಗೆ ಭಿನ್ನಾಕ ಕರೆಸ್ತಾರ. ಯಾವಾಗ ಕುಲಕರ್ಣಿ ಮನೆಗೆ ಭಿನ್ನಾಕ ಕರೆಸಿರುವಂತ ಸಂದರ್ಭದೊಳಗ ಆ ಕುಲಕರ್ಣಿ ಏನು ಮಾಡ್ತಾನಂತಂದ್ರ ಹೊನ್ನಲಿಂಗ ಮಹಾರಾಜಗ ಊಟದೊಳಗ ವಿಷವನ್ನ ಹಾಕ್ತಾರ. ಯಾವಾಗ ಊಟದೊಳಗ ವಿಷವನ್ನ ಹಾಕಿದರು ಹೊನ್ನಲಿಂಗ ಮಹಾರಾಜ ಅರ್ಥೈಸಿಕೊಂಡ, ನನ್ನಲ್ಲಿರುವಂತ ಸಾಲಿಗ್ರಾಮಗೋಸ್ಕರವಾಗಿ ಊರಗೌಡನ ಕುಹಕ ಕುಲಕರ್ಣಿಯ ಗರ್ವ ನನ್ನನ್ನ ಮುಗಿಸ್ಬೇಕಂತ ಮಾಡಬೇಕಂತ
ಬರ್ತದಂತ ತಿಳ್ಕೊಂಡು ವಿಷವನ್ನ ಉಂಡಿದ ಲಚ್ಚಾನದ ಸಿದ್ಧಲಿಂಗ ಮಹಾರಾಜನ ಶಿಷ್ಯ ಹೊನ್ನಲಿಂಗ ಮಹಾರಾಜ ವಿಷವನ್ನ ಮೈಗೆ ಏರುತ್ತಿರುವಂತ ಸಮಯದೊಳಗ ಜೋಳಿಗೆ ಒಳಗ ಕೈ ಹಾಕಿದ. ಇನ್ನೇನು ಊರ ಗೌಡ ಕುಲಕರ್ಣಿ ಆ ಸಾಲಿಗ್ರಾಮವನ್ನ ತನ್ನ ಕೈವಶ ಮಾಡ್ಕೋತಾರಂತ ತಿಳ್ಕೊಂಡು, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತದಂತ ತಿಳ್ಕೊಂಡು ಜೋಳಿಗೆ ಒಳಗಿರುವಂತ ಸಾಲಿಗ್ರಾಮವನ್ನ ಏಕಕಾಲಕ್ಕ ಮುಚ್ಚಿ ಬಿಡ್ತಾನ ಹೊನ್ನಲಿಂಗ ಮಹಾರಾಜ. ಊರ ಗೌಡ ಕುಲಕರ್ಣಿ ದಿಗ್ಭ್ರಾಂತರಾಗ್ತಾರ. ಯಾವುದು ಸಾಲಿಗ್ರಾಮವನ್ನ ಇಟ್ಟುಕೊಂಡು ಅಗರ್ಭ ಶ್ರೀಮಂತರಾಗ್ಬೇಕಂತ ಮಾಡಿದೀವಿ, ಯಾವ ಸಾಲಿಗ್ರಾಮಕ್ಕಾಗಿ ವಿಷವನ್ನ ಹಾಕಿದೀವಿ, ಅದನ್ನ ಇವತ್ತಿನ ದಿವಸ ಕೈವಶ ಆಗ್ಲಿಲ್ಲ ಅಂತ ತಿಳ್ಕೊಂಡು ಮಹಾ ತಪಸ್ವಿಯಾಗಿರುವಂತ ಸಿದ್ಧಿ ಸಾಧಕನಾಗಿರುವಂತ ಲಚ್ಚಾನದ ಸಿದ್ಧಲಿಂಗ ಮಹಾರಾಜನ ಅನೇಕ ಶಿಷ್ಯರೊಳಗ ಹೊನ್ನಲಿಂಗ ಮಹಾರಾಜ ಯಾವಾಗ ವಿಷವನ್ನ ಉಂಡ ಕರುಣೆ ಇಲ್ಲದ ಕಟುಕರಾಗಿರತಕ್ಕಂತ ಆ ಕುಲಕರ್ಣಿ ಗೌಡ ಹೊನ್ನಲಿಂಗ ಮಹಾರಾಜರನ್ನ ಹೊಟ್ಟೆವನ್ನ ಚಾಕುವಿಂದ ಇರಿತಾರ. ರಕ್ತ ಸೋರ್ತದ, ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಪ್ರಸಂಗ. ಹೊಟ್ಟೆ ಕೊಯ್ದರು ಸಹಿತ ಸಾಲಿಗ್ರಾಮ ಹುಡುಕಾಡ್ತಾರ. ಸಾಲಿಗ್ರಾಮ ಸಿಗದಿರುವಂತ ಸಂದರ್ಭದೊಳಗ ಒಬ್ಬ ಮಹಾತ್ಮನನ್ನ ಸಾಲಿಗ್ರಾಮಗೋಸ್ಕರವಾಗಿ ಕೊಲೆಯನ್ನ ಗೈತಾರ. ಆ ಕೊಲೆಯನ್ನ ಗೈದು ಚೀಲ ತಟ್ಟಿನೊಳಗ ತುಂಬಿ ಊರ ಗೌಡ ಕುಲಕರ್ಣಿಯರು ಏನ್ ಮಾಡ್ತಾರಂದ್ರ ಹೊಳಿ ಒಳಗ ಹಾಕಿ ಬಂದಿರುವಂತ ಪ್ರಸಂಗ. ಯಾವಾಗ ಹೊಳಿ ಒಳಗ ಹಾಕಿ ಬಂದರು, ಕೆಲವೇ ದಿನದೊಳಗ ಊರ ಗೌಡನಿಗೆ ಕುಲಕರ್ಣಿಗೆ ಸರ್ಕಾರದಿಂದ ಶಿಕ್ಷೆನಾಗ್ತದ. ಸಿದ್ಧಲಿಂಗನ ಶಿಷ್ಯನಾಗಿರುವಂತ ಹೊನ್ನಲಿಂಗ ಮಹಾರಾಜನ ತಾಣಕ್ಕ ಸಿದ್ಧಲಿಂಗನಿಂದ ಕರುಣಿಯನ್ನ ಪಡ್ಕೊಂಡಿರುವಂತ ಆ ಯಲ್ಲಾಲಿಂಗ ಮಹಾರಾಜ ಹೊನ್ನಲಿಂಗರ ವಾಸ ಮಾಡಿದ ತಾಣ ಹೊಳಿ ಮಾಸಿಗೆ ಬಂದಾಗ ಏನು ನಡೀತದನ್ನುವಂಥದನ್ನ ನಾವೆಲ್ಲರೂ ಆಲಿಸೋಣ. ಸೊಕ್ಕ ಬರತೈತಿ ಸೊಕ್ಕ ಹ್ಯಾಂಗ ಬರತೈತಿ, ಸೊಕ್ಕ ಬರತೈತಿ ಸೊಕ್ಕ ಹ್ಯಾಂಗ ಬರತೈತಿ. ತಾಯಿ ತಂದೆ ಚಲ ಇದ್ರ ಮಕ್ಕಳಿಗೆ ಸೊಕ್ಕ, ಹಲೋ, ತಾಯಿ ತಂದೆ ಚಲ ಇದ್ರ ಮಕ್ಕಳಿಗೆ ಸೊಕ್ಕ.